ಬಲ ಎಲ್ಲ ಮುಗೀತು. ಒಂದು ರಿಸರ್ವ್ಡ್ ಆರ್ಮಿ ಇತ್ತು ರಾವಣನಲ್ಲಿ. ಕೊನೆಗೆ ಭಾರೀ ಶಕ್ತಿ, ಎಷ್ಟೋ ಕೋಟಿ ಗಟ್ಟಲೆ ಅವರು, ಒಬ್ಬೊಬ್ಬರಿಗೆ ಅಷ್ಟು ಶಕ್ತಿ. ಎಲ್ಲರಿಗೂ ಬ್ರಹ್ಮದೇವರ ಬರ, ಒಬ್ಬೊಬ್ಬರನ್ನು ಕೊಲ್ಲಲು ಸಾಧ್ಯವಿಲ್ಲ. ಅಂಥ ಕೋಟಿ ಕೋಟಿ ರಾಕ್ಷಸರನ್ನು ಕೊನೆ ಗಳಿಸಿಕೊಡ್ತಾರೆ. ಒಬ್ಬನೇ ರಾಮ ಏಕಾಕಿಯಾಗಿ ಎದುರಿಸಿ. ಹೇಗೆ ಅಷ್ಟು ಕೋಟಿ ಸಂಖ್ಯೆಯ ಸೈನ್ಯ ಬಂದರೆ ರಾಮ ಪುರಸ್ತಾತ್ ಪರತೋಪಿ ರಾಮ, ಎಲ್ಲೆಲ್ಲಿಯೂ ರಾಮ, ಅಲ್ಲಿ ನೋಡಿದರೂ ರಾಮ, ಇಲ್ಲಿ ನೋಡಿದರೂ ರಾಮ. ಅನಂತ ರೂಪ ಧರಿಸಿಕೊಂಡು ರಾವಣನ ಮೂಲ ಬಲವನ್ನು ಶ್ರೀರಾಮ ಅನೇಕ ರೂಪಗಳಿಂದ ಧರಿಸಿ ನಿಮಿಷಾರ್ಧದಲ್ಲಿ ಸಂಹಾರ ಮಾಡಿದ. ಇಂಥ ಅದ್ಭುತವಾದ ವರ್ಣನೆಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು. ಆಚಾರ್ಯ ಮಧ್ವರು ಕೂಡ ಅಂಥ ದೊಡ್ಡ ಸೈನ್ಯವನ್ನು ಅನಂತ ರೂಪ ಧರಿಸಿ, ಅನೇಕ ರೂಪ ಧರಿಸಿ, ಇಲ್ಲಿ ಸುತ್ತಲೂ ರಾಮ, ಎಲ್ಲ ರಾಮನೇ, ಅಷ್ಟು ಆ ರೀತಿಯಿಂದ ಅವರನ್ನು ಸಂಹಾರ ಮಾಡಿದ ಅಂತ. ಇವತ್ತು ಅದೇ ಆಗಬೇಕು. ನಮ್ಮೆಲ್ಲರ ಹೃದಯದ ಒಳಗೆ ಅಂಥ ಕೆಟ್ಟ ಶಕ್ತಿಗಳು, ರಾಕ್ಷಸ ಶಕ್ತಿಗಳು ತುಂಬಿದರೆ ಅದಕ್ಕೋಸ್ಕರ ರಾಮನು ಕೂಡ ವಿಶ್ವರೂಪ ಧರಿಸಬೇಕು. ಒಂದೇ ಕಡೆಯಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ರಾಮ ನೆಲೆಸಬೇಕು. ಎಲ್ಲರ ಹೃದಯದಲ್ಲಿ ಕೂಡ ಏನಾದರೂ ದುಷ್ಟ ಭಾವನೆಗಳು ಬಂದಾಗ ಅದನ್ನು ನಾಶಪಡಿಸಲು ಆ ದೊಡ್ಡ ಸೈನ್ಯವನ್ನು ಆ ವಿಶ್ವರೂಪ ಧರಿಸಿ ರಾಮ ಸಂಹಾರ ಮಾಡಿದಂತೆ ನಮ್ಮ ಒಳಗಿನ ರಾಕ್ಷಸಿ ಪ್ರವೃತ್ತಿ ಇದ್ದರೆ ಅದನ್ನು ಅಷ್ಟನ್ನೆಲ್ಲರಿ ನಾವು ಎಷ್ಟೋ ಮಂದಿ ಭಾರತೀಯರಿದ್ದರೂ ಎಲ್ಲರ ಒಳಗೂ ಕೂಡ ಅಷ್ಟೇ ರೂಪ ಧರಿಸಿ ರಾಮ ಬಂದು ವಿಶ್ವರೂಪ ದರ್ಶನ ಮಾಡಿ ನಮ್ಮೆಲ್ಲರ ಕೆಟ್ಟ ಶಕ್ತಿಯನ್ನು ನಾಶಪಡಿಸಿ ನಮ್ಮನ್ನೆಲ್ಲ ಸಹ ಉತ್ತಮ ಉದಾತ್ತಗೊಳಿಸಲಿಕ್ಕೆ ಇಂತಹ ರಾಮಾಯಣ ಪ್ರವಚನ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ನಿರಂತರ ನಡೆಯಬೇಕು.